ಈ ಕ್ವಶನ್ ಮಾಡೋಕ್ಕಿಂತ ಮುಂಚೆ ನಿಮಗೆ ಸ್ವಲ್ಪ ಬೇಸಿಕ್ ಗೊತ್ತಿರಬೇಕು. ಫಸ್ಟ್ ನಿಮಗೆ ಏನಂದರೆ ಪಾಲಿನಾಮಿಯಲ್ ಇನ್ ಒನ್ ವೇರಿಯೇಬಲ್ ಅಂದರೆ ಏನಂತ ಅರ್ಥ ಗೊತ್ತಿರಬೇಕು. ಓಕೆನಾ? ಪಾಲಿನಾಮಿಯಲ್ ಇನ್ ಒನ್ ವೇರಿಯೇಬಲ್ ಅಂತಂದರೆ ಸೊ ನಿಮಗೆ ಒಂದೇ ವೇರಿಯೇಬಲ್ ಇರಬೇಕು. ಇಟ್ ಶುಡ್ ಕಂಟೈನ್ ಏನು ಓನ್ಲಿ ಒನ್ ವೇರಿಯೇಬಲ್. ಓಕೆನಾ? ಒನ್ ವೇರಿಯೇಬಲ್ ಅಂದರೆ ಎಕ್ಸಾಂಪಲ್ ಎಕ್ಸ್ ಇತ್ತು ಅಂದ್ಕೊಂಡ್ರೆ ಬರೀ ಎಕ್ಸ್ ಇರಬೇಕು. ಓಕೆ, ವೈ ಇದ್ರೆ ಬರೀ ವೈ ಇರಬೇಕು. ಆ ಈಕ್ವೇಶನ್ ಅಲ್ಲಿ ವೈ ಬಿಟ್ಟು ಬೇರೆ ಏನೇ ಇರಬಾರ್ದು, ಬೇರೆ ವೇರಿಯೇಬಲ್ ಇರಬಾರ್ದು. ಓಕೆ, ಈಗ ಎ ಇತ್ತಂದ್ರೆ ಬರೀ ಎ ಮಾತ್ರ ಇರಬೇಕು. ಓಕೆ, ಆ ಈಕ್ವೇಶನ್ ಅಲ್ಲಿ ಎ ಬಿಟ್ಟು ಮತ್ತೆ ಬಿ ಸಿ ಆ ಥರ ಇದ್ರೆ ಅವಾಗ ನಾವು ಪಾಲಿನಾಮಿಯಲ್ ಒನ್ ವೇರಿಯೇಬಲ್ ಅಂತ ಕರೆಯಲ್ಲ. ಆಮೇಲೆ ಇನ್ನೊಂದು ಏನು ಕಂಡೀಷನ್ ಇತ್ತಂತಂದ್ರೆ ಓಕೆ, ಆ ವೇರಿಯೇಬಲ್ ಪವರು ಕಂಪಲ್ಸರಿ ಏನಿರಬೇಕು, ಹೋಲ್ ನಂಬರ್ ಇರಬೇಕು. ಸೊ ಹೋಲ್ ನಂಬರ್ ಅಂದ್ರೆ ಏನು, 0 1 2 3 ಈ ತರ ಇರಬೇಕು. ಕೌಂಟಿಂಗ್ ನಂಬರ್ಸ್ ಇನ್ಕ್ಲೂಡಿಂಗ್ 0 ಅನ್ಕೊಳ್ಳೋಣ. ಓಕೆ, ಸೊ ಪಾಲಿನಾಮಿಯಲ್ ಇನ್ ಒನ್ ವೇರಿಯೇಬಲ್ ಆಗ್ಬೇಕಂದ್ರೆ ಎರಡು ಕಂಡೀಷನ್. ಒಂದೇನು ಬರೀ ಒಂದೇ ವೇರಿಯೇಬಲ್ ಇರಬೇಕು, ಇನ್ನೊಂದೇನು ವೇರಿಯೇಬಲ್ ಆ ಪವರ್ ಏನಿರ್ತತೋ ಹೋಲ್ ನಂಬರ್ ಅಲ್ಲಿ ಇರಬೇಕು. ಓಕೆ, 0 1 2 3 ಅಂತ ಇರಬೇಕು. ಓಕೆ, ಸೊ ಹೋಲ್ ನಂಬರ್ ಅಂದ್ರೇನು ಪಾಸಿಟಿವ್ ನಂಬರ್ ಇರ್ತದೆ ಇನ್ಕ್ಲೂಡಿಂಗ್ 0 ಅಂದ್ರೆ ಪವರ್ ನೆಗೆಟಿವ್ ಇರಬಾರ್ದು, ಫ್ರಾಕ್ಷನ್ ಇರಬಾರ್ದು, ಡೆಸಿಮಲ್ ಇರಬಾರ್ದು. ಓಕೆನಾ? ಈಗ ನೋಡೋಣ. ಈಗ ಅವನು ಫಸ್ಟ್ ಹೆಡಿಂಗ್ ಅಲ್ಲಿ ಏನು ಕೊಟ್ಟಿದ್ದಾನೆ ನೋಡ್ರಿ. ವಿಚ್ ಆಫ್ ದ ಫಾಲೋಯಿಂಗ್ ಎಕ್ಸ್ಪ್ರೆಷನ್ ಆರ್ ಪಾಲಿನಾಮಿಯಲ್ಸ್ ಇನ್ ಒನ್ ವೇರಿಯೇಬಲ್ ಅಂಡ್ ವಿಚ್ ಆರ್ ನಾಟ್. ಯಾವ್ದು ಪಾಲಿನಾಮಿಯಲ್ ಇನ್ ಒನ್ ವೇರಿಯೇಬಲ್ ಆಯ್ತಾ ಇಲ್ಲ ಅಂತ ಹೇಳ್ಬೇಕು ಒಂದು, ಆಮೇಲೆ ಸ್ಟ್ರೇಟ್ ರೀಸನ್ ಫಾರ್ ಯುವರ್ ಆನ್ಸರ್. ಓಕೆನಾ? ಈಗ ನೋಡಲಿ ಫಸ್ಟ್ ಕ್ವಶನ್ ಏನು ಕೊಟ್ಟಿದ್ದಾನೆ, 4x² - 3x + 7. ಈಗ ನೀವೇ ನೋಡ್ರಿ ಈಕ್ವೇಶನ್ ಅಲ್ಲಿ ಒಂದೇ ವೇರಿಯೇಬಲ್ ಇದೆ, ಎಕ್ಸ್ ಅಂದ್ರೆ ಎಕ್ಸ್ ಮಾತ್ರ ಇದೆ, ಬೇರೆ ಯಾವುದು ಇಲ್ಲ. ಹೌದಾ? ಆಮೇಲೆ ಈಗ ಪವರ್ ನೋಡ್ರಿ 2 ಇದೆ. ಓಕೆ, ಇಲ್ಲಿ ಪವರ್ ಏನಿಲ್ಲ ಅಂದ್ರೆ 1. ಸೊ ವೇರಿಯೇಬಲ್ ಪವರ್ ಏನಿದಾವೆ ಅವು ಏನಿದಾವೆ ಅವು ಹೋಲ್ ನಂಬರ್ ಇರೋದ್ರಿಂದ ಏನಂತ ಬರೀಬೇಕು, ಇಟ್ ಈಸ್ ಪಾಲಿನಾಮಿಯಲ್ ಇನ್ ಒನ್ ವೇರಿಯೇಬಲ್ because it contains only one variable and variable power is a whole number ಅಂತ ಬರೀ. ಓಕೆನಾ? ಕ್ಲಿಯರ್ ಆಯ್ತು? ಎದಕ್ಕೆ ಪಾಲಿನಾಮಿಯಲ್ ಇನ್ ಒನ್ ವೇರಿಯೇಬಲ್ ಅಂದ್ವಿ, ಇಲ್ಲಿ ಬರೀ ಒಂದೇ ವೇರಿಯೇಬಲ್ ಇದೆ, ಆಮೇಲೆ ಅದರ ಪವರ್ ಕೂಡ ಹೋಲ್ ನಂಬರ್ ಇದೆ. ಈಗ ಸೆಕೆಂಡ್ ಕ್ವಶನ್ ಬರೋಣ. ಇಲ್ಲಿ ನೋಡ್ರಿ, ಇಲ್ಲೇನಿದೆ y² + √2. ಇಲ್ಲಿ ನೀವು ನೋಡ್ರೆ ಒಂದೇ ವೇರಿಯೇಬಲ್ ಇದೆ, y ಅಂದ್ರೆ y ಮಾತ್ರ ಇದೆ, ಬೇರೆ ಯಾವುದು ಇಲ್ಲ. ಓಕೆ, ಸೊ ಆಲ್ಫಾಬೆಟ್ ಅಲ್ಲಿ ಬರೀ y ಮಾತ್ರ ಇದೆ. ಆಮೇಲೆ ವೇರಿಯೇಬಲ್ ಪವರ್ ಏನಿದೆ 2, ಅದು ಹೋಲ್ ನಂಬರ್ ತಾನೆ. ಸೊ ಇದು ಕೂಡ ಏನಂತ ಬರೀಬಹುದು, ಇಟ್ ಈಸ್ ಆಲ್ಸೋ ಪಾಲಿನಾಮಿಯಲ್ ಇನ್ ಒನ್ ವೇರಿಯೇಬಲ್. ರೀಸನ್ ಸೇಮ್ ಬರೀ, ಇದು ಏನೈತೆ ಆಸ್ ಇಟ್ ಈಸು ಬರೀರಿ. ಈಗ ನೆಕ್ಸ್ಟ್ ಈ ಕ್ವಶನ್ ನೋಡೋಣ. ಇಲ್ಲಿ √t ಇದೆ. ಓಕೆ, √t ಅಂದ್ರೆ ಅದನ್ನ ಹೆಂಗ್ ಬರ್ತೀವಿ ಅಂದ್ರೆ 3 ರೂಟ್ ಅನ್ನ ಅದನ್ನೇನಂತ ಪವರ್ ಅಲ್ಲಿ ಬರೆದ್ರೆ 1/2 ಆಗುತ್ತೆ ಪ್ಲಸ್ t√2. ಇಲ್ಲಿ ನೋಡ್ರಿ ರೂಟ್ನಾಗ ಪವರ್ ಆಗಿ ಬರೆದ್ರೆ 1/2 ಆಗುತ್ತೆ. 3t ಪವರ್ 1/2 ಪ್ಲಸ್ t√2 ಆಯ್ತು. ಸೊ ಇಲ್ಲಿ ನೋಡ್ರಿ ವೇರಿಯೇಬಲ್ ಏನೋ ಒಂದೇ ಇದೆ, t ಮಾತ್ರ ಇದೆ, ಬಟ್ ಅದ್ರ ಪವರ್ ನೋಡಿದ್ರೆ ಏನಿದೆ, ಫ್ರಾಕ್ಷನ್ ಇದೆ. ನಮಗೇನು ಹೋಲ್ ನಂಬರ್ ಇರಬೇಕು, ಸೊ ಇಲ್ಲಿ ಹೋಲ್ ನಂಬರ್ ಇಲ್ಲ. ಸೊ ನಾವೇನು ಬರಿತೀವಿ, ಇಟ್ ಈಸ್ ನಾಟ್ ಪಾಲಿನಾಮಿಯಲ್ ಇನ್ ಒನ್ ವೇರಿಯೇಬಲ್ ಬಿಕಾಸ್ ವೇರಿಯೇಬಲ್ ಪವರ್ ಈಸ್ ನಾಟ್ ಎ ಹೋಲ್ ನಂಬರ್ ಅಂತ ಬರೆದ್ರೆ ಆಗೋಯ್ತು. ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಇಲ್ಲೇನಿದೆ y. ಸೊ ಇಲ್ಲಿ 2/y ಇದೆ. ಇಲ್ಲಿ ಏನಿಲ್ಲ ಅಂದ್ರೆ ಪವರ್ ಏನು +1. ಓಕೆ, ಇದು ಡಿನಾಮಿನೇಟರ್ ಅಲ್ಲಿ ಇದೆ, ಇದನ್ನ ನ್ಯೂಮರೇಟರ್ ಅಲ್ಲಿ ತಗೊಂಡ್ಬಂದ್ರೆ +1 ಇರೋದು ಏನಾಗುತ್ತೆ, -1 ಆಗುತ್ತೆ. ಓಕೆನಾ? ಸೊ ಡಿನಾಮಿನೇಟರ್ ಇರೋದು ನ್ಯೂಮರೇಟರ್ ಅಲ್ಲಿ ತಗೊಂಡ್ರೆ -1 ಆಯ್ತು. ಈಗ ನೀವು ನೋಡಿದ್ರೆ ವೇರಿಯೇಬಲ್ ಏನೋ ಒಂದೇ ವೇರಿಯೇಬಲ್ ಇದೆ, ಬಟ್ ಅದು ಪವರ್ ಏನಿದೆ, ನೆಗೆಟಿವ್ ಇದೆ. ನೆಗೆಟಿವ್ ಐತಂದ್ರೆ ಅದು ಹೋಲ್ ನಂಬರ್ ಅಲ್ಲ. ಸೊ ಇಲ್ಲಿ ಕೂಡ ಏನು, ಇಟ್ ಈಸ್ ನಾಟ್ ಪಾಲಿನಾಮಿಯಲ್ ಇನ್ ಒನ್ ವೇರಿಯೇಬಲ್ ಬಿಕಾಸ್ ವೇರಿಯೇಬಲ್ ಪವರ್ ಇಸ್ ನಾಟ್ ಎ ಹೋಲ್ ನಂಬರ್ ಅಂತ ಬರ್ದ್ಬಿಡ್ರಿ.
ಓಕೆನಾ. ಲಾಸ್ಟ್ ಈ ಫಿಫ್ತ್ ಒಂದು ನೋಡ್ರಿ, ಇಲ್ಲಿ ನೋಡ್ರಿ ಎಕ್ಸ್ ವೈ ಟಿ ಇದೆ, 3 ವೇರಿಯೇಬಲ್ ಇದೆ, ಒಂದು ಎಕ್ಸ್ ಇದೆ, ವೈ ಇದೆ, ಟಿ ಇದೆ ಅಂತಂದ್ರೆ ಸೊ ಇದು ಕೂಡ ಇಟ್ ಈಸ್ ನಾಟ್ ಪಾಲಿನಾಮಿಯಲ್ ಇನ್ ಒನ್ ವೇರಿಯೇಬಲ್. ಇಲ್ಲಿ ರೀಸನ್ ಏನ್ ಬರ್ತೀರಿ, ಬಿಕಾಸ್ ಇಟ್ ಕಂಟೇನ್ಸ್ ಮೋರ್ ದೆನ್ ಒನ್ ವೇರಿಯೇಬಲ್ ಅಂತ ಬರೀಬೇಕು.